ಸುಪ್ರೀಂ ಕೋರ್ಟಲ್ಲಿ ಅವ್ರದ್ದು ಜಾಮೀನು ಅರ್ಜಿ ವಜಾ ಆಗಿತ್ತು, ಈಗ ಜೈಲಿಗೆ ಕಳಿಸಿದ್ದಾರೆ. ಈ ಹಿಂದೆ ನಾವು ಇದೇ ನ್ಯಾಯಾಲಯದಲ್ಲಿ ಜನಪ್ರತಿಗಳ ನ್ಯಾಯಾಲಯದಲ್ಲಿ 3 ಆರೋಪಿಗಳ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಿದ್ವಿ. ಒಂದು A9 ಅಶ್ವತ್ತು, A15 ವಿನಯ್ ಕುಲಕರ್ಣಿ ಅವರು, A16 ಚಂದು ಮಾಮ ಅಲಿಯಾಸ್ ಚಂದು ಮಾಮ ಅವರು, ಚಂದ್ರಶೇಖರ ಇಂಡಿ ಅಲಿಯಾಸ್ ಚಂದು ಮಾಮ. ಆ 3 ಅರ್ಜಿಗಳು ಅಂದರೆ ಒಂದೇ ಅರ್ಜಿಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಚಂದ್ರಶೇಖರ ಇಂಡಿ ಅವರ ಅರ್ಜಿಯನ್ನು ಹಾಕಿದ್ವಿ. ಆ ಅರ್ಜಿಯಲ್ಲಿ ಭಾಗಶಃ ಈ ನ್ಯಾಯಾಲಯ ಅದನ್ನು ಬೇಲ್ ಕ್ಯಾನ್ಸಲ್ ಮಾಡಿದ್ದು A16 ಅವ್ರದ್ದು. ಬಟ್ A15 ವಿನಯ್ ಕುಲಕರ್ಣಿ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟ್ನ ಆರ್ಡರ್ನ ಮೇಲೆ ಅವರಿಗೆ ಬೇಲ್ ಆಗಿರೋದ್ರಿಂದ ಈ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ನಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿದರು A15ಗೆ ವಿನಯ್ ಕುಲಕರ್ಣಿ ಅವರು. ಆ ನಂತರ ಅವರು A15 ಅವರು ವಿನಯ್ ಕುಲಕರ್ಣಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಅದನ್ನು ಚಾಲೆಂಜ್ ಮಾಡಿದರು. ಚಾಲೆಂಜ್ ಮಾಡಿದ ಕೂಡಲೇ ವಿದಿನ್ 1 ವೀಕಲ್ಲಿ ಸರೆಂಡರ್ ಆಗಬೇಕು ಅಂತ ಆದೇಶ ಆಗಿತ್ತು. ಆ ಆದೇಶದ ಪ್ರಕಾರ ಇವತ್ತು ಸರೆಂಡರ್ ಆಗಿದ್ದಾರೆ. ಅದೇ ರೀತಿ A16 ಇಲ್ಲಿ ಏನೋ A9ಗೆ ಅಶ್ವಥ್ ಅವರ ಅರ್ಜಿ ಕೂಡ ಇಲ್ಲಿ ರಿಜೆಕ್ಟ್ ಆಗಿತ್ತು. ಕಾರಣ ಏನಂತ ಹೇಳಿದರೆ ಅಲ್ಲಿ ಒಂದು ಟೆಕ್ನಿಕಲ್ ರೀಸನ್ನು. ನಾವು ಆ ಟೈಮಲ್ಲಿ ಅವರ ಅಪ್ಲಿಕೇಶನ್ ಹಾಕಿದಂಥ ಟೈಮು ಅಂದರೆ ಅದರಲ್ಲಿ ಏನು ರೀಸನ್ ಹೇಳಿದ್ದೀವ, ಯಾವಾಗ ವಿಟ್ನೆಸ್ಗಳಿಗೆ ಯಾವಾಗ ಥ್ರೆಟ್ ಕೊಟ್ರ ಆ ಥ್ರೆಟ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಸಾಕ್ಷಿದಾರರಾಗಿಲ್ಲ, ಅಪ್ರೂವರ್ ಆಗಿದ್ದರು, ಅವರು ಆರೋಪಿನೇ ಆಗಿದ್ದರು ಅನ್ನೋ ಕಾರಣಕ್ಕೋಸ್ಕರ ಮೇಂಟೆನೆಬಿಲಿಟಿ ಮೇಲೆ ಅದು ಕೂಡ ಡಿಸ್ಮಿಸ್ ಆಯಿತು. ಆ ಬಗ್ಗೆ ನಾವು ಇವಾಗ ಸುಪ್ರೀಂ ಹೈಕೋರ್ಟಲ್ಲೂ ಕೂಡ ಅದನ್ನು ಚಾಲೆಂಜ್ ಮಾಡಿದ್ದೀವಿ. ಅದೇ ರೀತಿ ಚಂದ್ರಶೇಖರ್ ಇಂಡಿ ಅವರು ಹಾಕಿರುವಂತಹ ಇಲ್ಲಿ ನಮ್ಮ ಪ್ರಾಸಿಕ್ಯೂಷನ್ ಪರವಾಗಿ ಆಗಿತ್ತು, ಅಂದರೆ ಅವರನ್ನು ಕಸ್ಟಡಿಗೆ ತಗೊಂಡಿದ್ರು, ಅವರ ಬೇಲ್ ಕ್ಯಾನ್ಸಲ್ ಆಗಿತ್ತು. ಅದರ ಬಗ್ಗೆಯೂ ಕೂಡ ಹೈಕೋರ್ಟಲ್ಲಿ ಅವರು ಚಾಲೆಂಜ್ ಮಾಡಿದರು. ಚಾಲೆಂಜ್ ಆಗಿ ನಿನ್ನೆ ದಿನ ಅದು ಆದೇಶಕ್ಕಾಗಿ ಕಾಯ್ದಿರಿಸಿದಂಥ ಆ ಆದೇಶ ನಿನ್ನೆ ಪ್ರಕಟ ಆಗಿದೆ. ಅದರಲ್ಲೂ ಕೂಡ ಕೆಳ ನ್ಯಾಯಾಲಯ ಅಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯ CCH 82 ಮಾಡಿರುವಂತಹ ಆದೇಶವನ್ನು ಎತ್ತಿ ಹಿಡಿದಿದೆ. ಅದಕ್ಕೋಸ್ಕರ ಯಾಕೆಂದರೆ ಇದೊಂದು ಎಲ್ರಿಗೂ ಕೂಡ ಒಂದು ಪಾಠ ಅಂತ ನಾನು ಹೇಳ್ತೀನಿ. ಯಾಕೆಂತ ಹೇಳಿದರೆ ಸಾಕ್ಷಿದಾರರಿಗೆ ಥ್ರೆಟ್ ಕೊಡುವಂಥದ್ದು ಅದಲ್ಲದೆ ಇವತ್ತೂ ಕೂಡ ನಾವು ಇನ್ನೂ ಕೂಡ ಮುಂದುವರೆದು ಹೇಳಬೇಕು ಅಂತ ಹೇಳಿದರೆ ಇವಾಗಲೂ ಕೂಡ ಅಂದರೆ ಬೇರೆ ಬೇರೆ ಅಕ್ಯೂಸ್ಗಳಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ವಿಚಾರಗಳು ಕಂಡು ಬಂದಿದೆ. ಅದಕ್ಕೋಸ್ಕರ ಒಬ್ಬ ಸಾಕ್ಷಿಗಳು ಕಣ್ಣಾರೆ ಪ್ರತ್ಯಕ್ಷ ಸಾಕ್ಷಿ ಅಂತ ಯಾರು ಇದ್ದಾರ ಅವರನ್ನು ಕೂಡ ನಮಗೆ CBI ಒಂದು ಲೆಟ್ರನ್ನು ಕೂಡ ಬರೆದು ನಮಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ಅದೇ ಪ್ರಕಾರ ನಾವು ಅದರ ಪ್ರಕಾರ ಮೆಮೊ ಹಾಕಿ ಅವರಿಗೆ ರಕ್ಷಣೆಯನ್ನು ಕೂಡ ಕೊಡಬೇಕು ಅಂತ ಇದನ್ನು ನ್ಯಾಯಾಲಯದಿಂದ ಆದೇಶ ಆಗಿದೆ. ಯಾಕೆಂದರೆ ಈ ಪ್ರಕರಣವೇ ಭಾಳ 2016ರಲ್ಲಿ ಆಗಿರುವಂಥ ಪ್ರಕರಣ. ಧಾರವಾಡದಲ್ಲಿ ಪ್ರಕರಣ ಆಗಿ ಅದನ್ನು 313 ಸ್ಟೇಟ್ಮೆಂಟ್ಗೆ ಹೋದಂತಹ ಸಂದರ್ಭದಲ್ಲಿ ಆ ನಂತರ CBIಗೆ ಕೊಟ್ಟು CBIಯಲ್ಲಿ ಕೊಟ್ಟಿರುವಂಥ ಆ ಚಾರ್ಜ್ ಶೀಟಲ್ಲಿ ಸುಮಾರು 21 ಆರೋಪಿಗಳಿದ್ದಾರೆ. ಆ 21 ಆರೋಪಿಗಳ ಪೈಕಿ 2 ಆರೋಪಿಗಳು ಅಂದರೆ ಒಬ್ಬರು ಶಿವಾನಂದ ಶ್ರೀಶೈಲ ಬಿರಾದಾರ ಅಂತೇಳಿ ಅವರನ್ನು ಕೂಡ ಅಪ್ರೂವರ್ ಆಗಿದ್ದರು. ಆ ನಂತರ ಅವರು ಅಪ್ರೂವರ್ ಆಗಿ ಎಲ್ಲ ಆಗಿ ನ್ಯಾಯಾಲಯಕ್ಕೆ ಬಂದು ವಾಪಸ್ ಅದನ್ನು ವಿರುದ್ಧವಾಗಿಯೇ ಹಾಸ್ಟೈಲ್ ಆಗಿ ಎವಿಡೆನ್ಸನ್ನು ಕೊಟ್ಟಿದ್ದಾರೆ. ಆ ಬಗ್ಗೆಯೂ ಕೂಡ ಅಪ್ಲಿಕೇಶನನ್ನು ನಾವು ಪರ್ಜುರಿ ಮೇಲೆ ಹಾಕಿದ್ದೀವಿ. ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದರೆ ಈ ಪ್ರಕರಣದಲ್ಲಿ ಹಲವಾರು ವ್ಯಕ್ತಿಗಳನ್ನು ನಾವು ಸಾಕ್ಷಿದಾರನಾಗಿ ಮಾಡಿದ್ದೀವಿ. ಒಬ್ಬ ಪೊಲೀಸ್ ಅಧಿಕಾರಿ ACP 164 ಸ್ಟೇಟ್ಮೆಂಟು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟು ಇದೇ ನ್ಯಾಯಾಲಯದ ಮುಂದೆ ಎವಿಡೆನ್ಸನ್ನು ಕೊಟ್ಟಾಗ CBI ಅವರ ಒತ್ತಡಕ್ಕೆ ಮಣಿದು ಅದು ಕೇಂದ್ರ ತನಿಖಾ ಸಂಸ್ಥೆ ಆಗಿರೋದ್ರಿಂದ ನಾನು ಹೆದರಿ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಹಾಸ್ಟೈಲ್ ಆಗಿದ್ದಾರೆ. ಆ ಬಗ್ಗೆಯೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ದೀವಿ. ಇದರಲ್ಲಿ ಮುಖಾಂತರ ಏನು ಇವಾಗ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಯಾರೇ ಸಾಕ್ಷಿದಾರರಿಗೆ ಥ್ರೆಟ್ ಕೊಟ್ಟರೆ ಅದೇ ಪರಿಸ್ಥಿತಿ ಬೇರೆ ಆರೋಪಿಗಳಿಗೂ ಬರ್ಬೋದು. ಅದೇ ರೀತಿ ಅಲ್ಲಿ ಡೈರೆಕ್ಷನ್ ಕೂಡ ಬೇಲ್ ಕೊಟ್ಟಾಗ್ಲೂ ಕೂಡ ಹೇಳಿರುವಂಥದ್ದು ಆರೋಪಿಗಳು ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಯಾರಿಗೂ ಕೂಡ ಥ್ರೆಟ್ ಕೊಡಬಾರ್ದು, ಬೇರೆ ಬೇರೆ ಆಮಿಷಗಳನ್ನು ಒಡ್ಡಬಾರ್ದು ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಇಂಡೈರೆಕ್ಟ್ ಆಗಿ ಕೊಟ್ಟಿರುವಂತಹ ಆ ಥ್ರೆಟ್ಟಿಂದಾಗಿ ಇವತ್ತು 2 ಆರೋಪಿಗಳು ಜುಡಿಷಿಯಲ್ ಕಸ್ಟಡಿಗೆ ಹೋಗಬೇಕಾಗಿ ಬಂದಿದೆ. ಇನ್ನೂ ಕೂಡ ಇದೇ ರೀತಿ ಸಾಕ್ಷಿದಾರರು ಅಥವಾ ಆರೋಪಿಗಳು ಈ ರೀತಿ ಮುಂದುವರಿಸಿದರೆ CBI ಅದನ್ನು ಯಾವತ್ತೂ ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆ ಅಪ್ಲಿಕೇಶನ್ಸ್ಗಳನ್ನು ಖಂಡಿತವಾಗಿಯೂ ಹಾಕ್ತೇವೆ. ಕೋರ್ಟಿಗೆ ಇವತ್ತು ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ವಿಟ್ನೆಸ್ ಒಬ್ಬರು ಮೊನ್ನೆ ಬಂದಂಥದ್ದು 4ನೇ ತಾರೀಕಿಗೆ ವಿಟ್ನೆಸ್ಗೆನ್ನು ಕೂಡ ಒಂದು ಥ್ರೆಟ್ ಆಗಿದೆ ಅಂತೇಳಿ ಅದೇ ಸಾಕ್ಷಿದಾರರು ನಮ್ಮ ಹತ್ರ ಹೇಳಿರೋದ್ರಿಂದ ಅವರ ಮನವಿಯ ಮೇಲೆ ನಮಗೆ ಅಂದರೆ ಒಂದು ಲೆಟ್ರ್ ಕೂಡ ಕೊಟ್ಟಿದ್ದಾರೆ. ಆ ಲೆಟ್ರ್ನ ಮುಖಾಂತರ ಅದನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ನ್ಯಾಯಾಲಯದಿಂದ ಆದೇಶವನ್ನು ಕೂಡ ಯಾರು ಲೆಟ್ರ್ ಬರೆದಿದ್ದಾರೆ ಅವರಿಗೂ ಕೂಡ
ಕೇಂದ್ರ ಸಂಸ್ಥೆಗಳಿಂದ ಯಾವುದಾದ್ರೂ ಕೂಡ ಪ್ರೊಟೆಕ್ಷನ್ ತಗೊಳ್ಳಿ ಅಂತೇಳಿ CBI ಅವರಿಗೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಬರುವಂತಹ ಒಬ್ಬರು ವಿಟ್ನೆಸ್ಸು ಯಾವುದು ಲೆಟರ್ ಕೊಟ್ಟಿದ್ದಾರೆ ಅವರು ಮಹಿಳೆ ಆಗಿರೋದ್ರಿಂದ ನಮ್ಮ ಹತ್ರ CBI ಅವರ ಹತ್ರ ಅಷ್ಟೊಂದು ಮಹಿಳಾ ಸಿಬ್ಬಂದಿಗಳೆಲ್ಲ ಇಲ್ಲ. ಅದಕ್ಕೋಸ್ಕರ ಕೇಂದ್ರದಿಂದ ಯಾವುದಾದ್ರೂ ಅಸಿಸ್ಟೆನ್ಸ್ ತಗೊಳ್ಳಿ ಅಂತೇಳಿ ನಮಗೆ CBI ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಮುಂದುವರಿಯುವುದು ಅಂತ ಹೇಳಿದರೆ ಆವಾಗ ಅವರ ಬೇಲ್ ಕ್ಯಾನ್ಸಲ್ ಆಗಿರುವಂಥದ್ದನ್ನು ವಾಪಸ್ಸು ಫ್ರೆಶ್ ಅಪ್ಲಿಕೇಶನ್ ಹಾಕಿ ಯಾವತ್ತಾದ್ರೂ ಈ ನ್ಯಾಯಾಲಯ ಕೊಟ್ಟರೆ ಅವರಿಗೆ ಹೊರಬರುವಂಥ ಸಾಧ್ಯತೆಗಳು ಇದೆ. ಓಕೆ, ಥ್ಯಾಂಕ್ ಯು.